ಬದನೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ. ಬರ್ರಿ, ಬೆಳಗಾವಿಗೆ ಬಂದೇವ್ರಿ, ರೈತರು ಗದ್ದೆಗೆ ಬಂದೇವ್ರಿ. ಚುನಾವಣಾ ಕಾವು ರೈತರಿಗಾಗ್ತಿರುವಂಥ ಕಷ್ಟದ ಕಾವು. ಎಲ್ಲರೂ ಕೂಡ ಎಲ್ಲವನ್ನೂ ಕೂಡ ಕೇಳೋಣ. ಸರ್ ನಮಸ್ಕಾರ ರೀ, ಜೋರ ಕೆಲಸ, ಆರಾಮ, ಊಟ ಎಲ್ಲ ಆಯ್ತಾ? ಹೇಳ್ರಿ, ಮತ್ತೆ ಈಗ ಏನು ಕೆಲಸ ಮಾಡಕತ್ತೀರಿ ಈಗ? ಫಸ್ಟ್ ಬೆಂಡಿ ರೀ, ಹೆಂಗೈತೆ ರೇಟ್? ರೇಟ್ 150 ರೀ. 200 ಆತ್ರಿ. ಈಗ ಹೆಂಗೆ ಲೋಕಸಭೆ ಚುನಾವಣೆ ಹೆಂಗೈತ್ರಿ ಕಾವು? ಚಲೋ ಆದ್ರಿ. ಹೌದಾ? ಹಾಂ, ಹ್ಞೂ ರೀ. ಆಯ್ತು, ಒಂದೆರಡು ಮಾತಾಡ್ರಿ. ಈಗ ಯಾವ ಪಕ್ಷ ಬಂದ್ರೆ ಚಲೋ ಅನಿಸ್ತತ್ರಿ? ಬಿಜೆಪಿ ರೀ. ಯಾಕೆ ಬಿಜೆಪಿ ಬರ್ಬೇಕಾ? ಅದು ಚಲೋ ಐತ್ರಿ, ಮೋದಿ ಚಲೋ ಮಾಡ್ತಾನೆ ರೀ. ಆತ್ರಿ ಅಕ್ಕಾರ ಹೇಳ್ರಿ. ಆಯ್ತು, ಇದ್ರಲ್ಲಿ ಚಲೋ ಯಾವ್ದು ಹೇಳ್ರಿ, ಬಿಜೆಪಿ ಕಾಂಗ್ರೆಸ್? ಅದು ಯಾರು ಬಂದ್ರು ನಮ್ಗೆ ಏನು ಉಪಯೋಗ ಐತ್ರಿ? ಹೇಳ್ರಿ ಯಾವ್ದು ಬಿಟ್ಟೇನೆ ಇಲ್ರದ. ಫ್ರೀ ಕೊಡ್ತಾರಲ್ಲ ಕಾಂಗ್ರೆಸ್ ನಿಮ್ಗೆ? ಕೊಡ್ತಾರ ಫ್ರೀ. ಏನು ಕೊಡ್ತಾರ್ರಿ? 2000 ಕೊಟ್ಟಿಲ್ವಾ? 2000 ಕೊಡತಾರ್ರಿ. ಫ್ರೀ ವಿದ್ಯುತ್ ಕೊಟ್ಟಿಲ್ವಾ? ಕೊಟ್ಟಿದಾರ್ರಿ. ಫ್ರೀ ಬಸ್ ಕೊಟ್ಟಿಲ್ವಾ? ಫ್ರೀ ಬಸ್ ತಗೊಂಡ್ ನಾವೇನ್ ಮಾಡೋಣ್ರಿ? ಹೊಟ್ಟೆ ಕೊಡ್ತೀನಂದ್ರ ಬಸ್ನಾಗ ಅಡ್ಡಾಡೋಣ್ರು. ಏನು ಗಂಡ್ರು ಮಕ್ಕಳು ಹೊಟ್ಟೆ ತುಂಬಿಸೋಣ್ರು. ಆ ಬಸ್ನಾಗ ಅಡ್ಡಾಡೋ ತಗೊಂಡ್ ನಾವೇನ್ ಮಾಡಿದ್ರಿ ಅದನ್ನ? ಮತ್ತೆ ಯಾವ ಪಕ್ಷ ಬೇಕು ಉತ್ತಮ ಅಂತೀರಿ? ಬಸ್ ಏನು ಫ್ರೀ ಇದೇನು ಉಪಯೋಗ ಐತ್ರಿ? ಸಾಲಿ ಮಕ್ಕಳಿಗಿನ ಎಲ್ಲ ಇದಾಗತ್ತಾವ್ರಿ, ಅನ್ನೋತ್ರ ಆಗತ್ತಾವ. ಹಾ, ಆಗತ್ತಾವಲ್ರಿ. ಈಗ ಅವೆಲ್ಲ ಸಮಸ್ಯೆ ಬಗೆಹರಿಬೇಕಂದ್ರೆ ಒಂದೇ ಹೇಳ್ರಿ, ಬಿಜೆಪಿನ ಕಾಂಗ್ರೆಸ್? ನಮ್ಗೆ ಯಾರು ಎಲ್ಲಾರು ಬಂದ್ರು ಚಲೋ ನನ್ನರಿ. ನಮ್ಗೆ ದುಡಿಯೋದು ಬಿಟ್ಟೋದು ತಿನ್ನೋದು ನಮಗೆ ಬಿಟ್ಟೆ. ನಾವೇ ದುಡಿಬೇಕಂತೀರಿ. ಇರ್ಲಿ, ಅವ್ರವ್ರ ಮನಸ್ಥಿತಿ ಅವ್ರು ಹೇಳ್ತಾರೆ. ಚುನಾವಣೆ ಬರಾಕತ್ತದ್ರಿ, ಯಾವ ಪಕ್ಷ ಬಂದ್ರೆ ಉತ್ತಮ ಅನ್ಸ್ತದ್ರಿ? ಯಾವುದು ಬಂದು ಬಿಜೆಪಿನ ಕಾಂಗ್ರೆಸ್? ಬಿಜೆಪಿ ಇದೆ. ಬಿಜೆಪಿ ಯಾಕೆ ಬಿಜೆಪಿ ಬರ್ಬೇಕ್ರಿ ಅಜ್ಜಾರ? ಏನು ರೈತರು ಚಲೋ ಮಂದಿ ಅನ್ನಲ್ರಿ. ಆರಾಮೇನ್ರಿ ಅಜ್ಜಾರ? ಬೆಂಗಳೂರಿಂದ ಬಂದೇವ್ರಿ. ಊಟ ಆಯ್ತಾ? ಏನು ಕೆಲಸ ಮಾಡ್ತೀರಿ? ಹಾಂ, ಮತ್ತೆ ಎಲ್ಲ ಚಲೋ ಆಯ್ತಾ ಕೆಲಸ? ಏನು ಚಲೋ ರೀ. ಹಾಂ, ಹೌ ಹೌ ಹಾಂ, ಇದಲ್ರಿ ಹಡಗೋರ್ರಿ. ಹಂಗಂತೀರಿ. ಸರಿ, ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರಿ ಸರ್ ಲೋಕಸಭೆ ಚುನಾವಣೆ ಒಳಗೆ? ಏನು ಯಾವ್ದು ಬಂದ್ರೆ ಸರಿ ಅಂತೀರಿ ನಿಮಗೆ? ಬಿಜೆಪಿನ ಉತ್ತಮ ರೀ. ಬಿಜೆಪಿ ಉತ್ತಮ. ಯಾಕೆ ಅಂತ ಒಂದೆರಡು ಮಾತು ಹೇಳ್ರಿ. ಅವರು ಎಲ್ಲ ಇದು ಹೊಲಕ್ಕಾರ ರೊಕ್ಕ ಬಿಡ್ತಾರಲ್ರಿ. ಹೊಲಕ್ಕೆಲ್ಲ ರೊಕ್ಕ ಕೊಡ್ತಾರೆ? ಹಾಂ. ಎಲ್ಲ ಚೆನ್ನಾಗಿ ಬರ್ತಾ ಇದೆಯಾ? ಹಾಂ. ಒಟ್ಟು ಈಗ ನೋಡ್ರಿ, ಈಗ ಲೋಕಸಭೆ ಚುನಾವಣೆ ಈಗ ಮೋದಿ ಮತ್ತು ಕಾಂಗ್ರೆಸ್ ಯಾರು ಬರ್ಬೇಕ್ರಿ? ಈಗ ಮೋದಿ ಬರ್ಬೇಕಲ್ರಿ. ಮೋದಿನೇ ಬರ್ಬೇಕು. ಹಾಂ. ಯಾಕೆ ಬರ್ಬೇಕು ಅನ್ಸತ್ರಿ ಮೋದಿ ನಿಮಗೆ ರೈತರಾಗಿ? ಅಲ್ಲ, ಎಲ್ಲ ಹೊಲ ಬೆಳೆ ಕೊಡ್ತಾನೆ ಏ, ಯಾರಿಗೆ ಹೊಡ್ಯಾಕ್ ಹೊಂಟಿರಿ? ಹೊಲ ಕೊಂಟೇವ್ರಿ. ಹೊಲಕ್ಕೆ ಹೊಂಟಿರಿ. ರೈತರ ಅಂದ್ಮೇಲೆ ಯಾರಿಗೆ ಯಾಕೆ ಹೊಡ್ಯಾಕ್ ಹೋಗ್ಬೇಕು? ಕೆಲಸ ಮಾಡಕ್ ಹೋಗ್ಬೇಕು ಅಷ್ಟೇ. ಹಾಂ, ಹೇಳ್ರಿ, ಏನು ಸಮಾಚಾರ? ಆರಾಮ್ ಹೆಂಗೈತೆ ಊರು? ಊರು ಚಲೋ ಐತ್ರಲ್ಲ. ಊರು ಚಲೋ ಐತೆ. ಕಾರ್ಬಾರು ರಾಜಕೀಯ ಏನು ರಾಜಕೀಯ ಅಡ್ಡು ಐತ್ರಿ. ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರಿ? ಏನು ಬಿಜೆಪಿ ಬಂದ್ರೆ ಚಲೋ ರೀ. ಯಾಕೆ ಬಿಜೆಪಿ ಬರ್ಬೇಕು? ಏನು ಮೋದಿ ಅದಾನ ಮ್ಯಾಲ, ಅದಕ್ಕೆ ಮ್ಯಾಲ ಮೋದಿ ಅದ್ರ ಕೆಳಗೆ ಯಾರಿದಾರ? ಕೆಳಗೆ ಇವದಾನ್ರಿ ಜಗದೀಶ್ ಶೆಟ್ಟರ. ಬರ್ರಿ, ಯಾರೋ ಊರಿಗೆ ಒಬ್ಬ ಹೀರೋ ಬತ್ತವ್ರ. ಇಡೀ ಊರಿಗೆ ಹೀರೋ. ಫುಲ್ ಸ್ಟಾರ್ ಹೀರೋ. ಯಾರು ಎಲ್ಲ ಹಾಳು ಮಾಡಕ್ ಕುಂತ ನೋಡು. ಯಾರು ಕುಂತಾರ? ಯಾರು ನಿಮ್ಮ ಪ್ರಕಾರ ಹಾಳು ಮಾಡಕ್ ಕುಂತಿರೋದ್ ಮೇಲೆ? ಸಿದ್ದರಾಮಯ್ಯ. ಹೌದಾ? ಹಂಗಾರೆ ಯಾರು ಬರ್ಬೇಕು ನಿಮ್ಗೆ? ನಮಗೆ ಮೋದಿ ಬರ್ಬೇಕು. ಯಾಕೆ ಬರ್ಬೇಕು? ಯಾಕಂದ್ರೆ ನೀವು ನೋಡಲಿ ಏನು ನಿಮ್ದು ಹೇಳ್ರಿ. ನಾನು ಫಸ್ಟ್ ನಮ್ದು ನಾವು ಮಾಧ್ಯಮದವ್ರು ಅದರಿ. ನಾವು ಎಲ್ಲಾನು ಸಮಾಲೋಚನೆ ಮಾಡ್ತೀವಿ. ನಿಮ್ಮ ಅಭಿಪ್ರಾಯ ಹೇಳ್ರಿ. ನಮ್ಮ ಅಭಿಪ್ರಾಯ ಮೋದಿ. ಆಯ್ತು, ಏನು ಮಾಡ್ಯಾರ ಹೇಳ್ರಿ. ಈಗ ಏನೇನು ಬೇಕು ಇನ್ನ? ಫಸ್ಟ್ ಹೇಳ್ರಿ, ಏನು ಮಾಡ್ಯಾರ ಅಂತ. ಬೇಕು ಇನ್ನು ಏನೇನು ಬೇಕಾಗ್ಬೋದು ಹೇಳ್ರಿ. ಆರ್ಟಿಕಲ್ 370 ಹೋಯ್ತು. ಆಮೇಲೆ ಮತ್ತೇನು AC ಏನದು ಅದನ್ನ ಮಾಡಿದ. ಮತ್ತೆ ಇನ್ನೂ ಏನು ಬೇಕು? ರೋಡ್ ಮತ್ತೆ ಬಂದಿಂದ ಆಗಿದಾವ ರೋಡ್ಗಳ. ನೋಡಿದಿರಿ ರೋಡ್ಗಳ? ನೋಡಿದೆ 30 ವರ್ಷದಿಂದ ಅಡ್ಡಾಡಿದೇನ. ಈಗ ನೋಡಿದೇನು ರೋಡ್? ಆಗಿಂದ 30 ವರ್ಷದಿಂದಾಗೂ ಈಗಿಗೂ ರೋಡ್ಗೆ ಏನು ಡಿಫ್ರೆಂಟ್ ಐತೆ? ಏನಾಯ್ತು ನೋಡಿದಿರಿ ಇಲ್ಲ? ಹಿಂದೆ ಹೆಂಗಿದ್ದು ನಂಗೆ ಗೊತ್ತಿಲ್ಲಪ್ಪ. ನಾನಿನ್ನು ಹಂಗಿನ್ನು 24 ವರ್ಷ, ನಂಗೆ ಗೊತ್ತಿಲ್ಲ. ಹೇಳ್ರಿ, ಹೆಂಗಿದ್ದು 30 ವರ್ಷದಿಂದ ಹೆಂಗಿದ್ದು ರೋಡ್? ಆ ಟೈಮ್ದಾಗ ನಡ್ಯಾಕ ಬರ್ತಿರ್ಕಿಲ್ಲ, ನೆಟ್ಗೆ ನಡ್ಯಾಕ. ಈಗ ಬೇಕಾದಂಗೆ ಹೊಲ, ಈಗ ಉಳ್ಕ ಹೋಗ್ಬೋದೇನ್ರಿ? ಹಾಂ, ಇವಾಗ ಬೇಕಾದಂಗೆ ಹೊಲಗಳ ಮಟ್ಟ ಗಾಡಿಗಳು ಹೋಗ್ತಾವ. ನೋಡಿಲ್ಲ ನೀವು? ಏನು ನೋಡಿವಿ, ಎಲ್ಲ ನೋಡಿವಿ. ನಿಮ್ಮ ಬಾಯಲ್ಲಿ ಕೇಳ್ಬೇಕಲ್ಲ ನಿಮ್ಮ ಅಭಿಪ್ರಾಯ. ಯಾವ ಪಕ್ಷ ಇದ್ದಿದ್ರಲ್ಲ ಉತ್ತಮ ಯಾವ್ದ್ರಿ? ಏನು ಕಾಂಗ್ರೆಸ್. ಮತ್ತು ಅವ್ರು ಬಿಜೆಪಿ ಅಂತ? ನಾ ಕಾಂಗ್ರೆಸ್. ನೀವು ಕಾಂಗ್ರೆಸ್ ಅಂತ? ಕಾಂಗ್ರೆಸ್ ಏನು ಉತ್ತಮ ಏನು ಮಾಡೋರು ಹೇಳ್ರಿ? ನೀವು 30 ವರ್ಷದಿಂದ ಈ ರೋಡಲ್ಲಿ ಓಡಾಡಿಲ್ವಾ? ಓಡಾಡಿದಲ್ಲ. ಚೆನ್ನಾಗಿತ್ತಾ ಇರಲಿಲ್ವಾ? ಚೆನ್ನಾಗಿ ಈಗಾಗೈತೆ. ಈಗ ಆಗೈತೆ. ಆಗೇಲಿ ಇದು ಇಲ್ಲ ಅಂತೀರಾ? ಒಟ್ಟು ಈಗ ನಿಮಗೆ ಯಾಕೆ ಕಾಂಗ್ರೆಸ್ ಬೇಕು ಅನ್ಸುತ್ತೆ? ಏನು ಮತ್ತು ಕಾಂಗ್ರೆಸ್ ಅನ್ನವ, ಬಿಜೆಪಿ ಅನ್ನವ. ಯಾವ ಪಕ್ಷ ಬರ್ಬೇಕು ಹೇಳ್ರಿ? ನೋಡ್ರಿ, ನೋಡ್ತಾ ಏನು ಹೇಳ್ರಿ? 500 ವರ್ಷಗಳ ಹಿಂದೆ ಆಗದಂತ ಯಾವುದೇ ಸರ್ಕಾರ ಮಾಡದಂತ ಒಂದ 500 ವರ್ಷಗಳ ಹಿಂದಿನ ಪ್ರಯತ್ನದಿಂದ ಯಾರು ಮಾಡದಂತ ರಾಮ ಮಂದಿರ ನಿರ್ಮಾಣ ಮಾಡಿದಂತ ಮೋದಿಗೆ ನಮ್ಮ ಬೆಳಗಾವಿ ಗ್ರಾಮೀಣದಾಗ ಆಲ್ಮೋಸ್ಟ್ ಎಲ್ಲರೂ ನಾವು ಈಗ ಬಿಜೆಪಿಗೆ ಹೆಚ್ಚಿನ ಮತದಿಂದ ಆರಿಸ್ತಾ ಇರ್ಬೇಕಂತೇಳಿ ಪ್ರಯತ್ನ ಮಾಡತ್ತೀವಿ. ಬರ್ರಿ, ಯಾವ ಪಕ್ಷ ಬಂದ್ರು ಉತ್ತಮ?
ಬಿ ಜೆ ಪಿನ ಯಾಕ್ರಿ ಅದು ಆಡಳಿತ ಚಲೋ ಇದ್ರ ಆಡಳಿತ ಚಲೋ ಐತೆ ಬರ್ರಿ ಕೆಂಪಂಗಿ ಬರ್ರಿ ಸಂಪಂಗಿ ರಾಮಣ್ಣ ಇದ್ದಂಗಿದ್ರ ಬರ್ರಿ ಬರ್ರಿ ಈಗ ಒಂದು ಮಾತು ಹೇಳ್ರಿ ಯಾವ ಪಕ್ಷ ಬಂದ್ರೆ ಚಲೋ ಏನು ನಾವೇನು ಹೇಳಲ್ರ ವೋಟರ್ ಐಡಿ ಐತಲ್ವಾ ಐತ್ರಿ ಐತಲ್ ಮತ್ತೆ ಓಟ್ ಹಾಕ್ತಿರಲ್ವಾ ಓಟ್ ಹಾಕ್ತಾರಲ್ಲ ಆಗ್ತಿರ್ತಾನೆ ಮತ್ತೆ ಯಾವ ಪಕ್ಷ ಬಂದ್ರೆ ಚಲೋ ಬಿ ಜೆ ಪಿ ರೀ BJP ಯಾಕ್ರಿ ಆಡಳಿತ ಚಲೋ ಐತ್ರಿ ಆಡಳಿತ ಚಲೋ ಐತ್ರಿ ಅಷ್ಟೇ ಬಿಡ್ರಿ ಮತ್ತೆ ನೋಡ್ರಿ ಮತ್ತೆ ನೀವು ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ ನಾವು ಕಾಂಗ್ರೆಸ್ ರೀ ಕಾಂಗ್ರೆಸ್ಸು ಯಾಕ್ರಿ ನಮ್ಮ ಅಭಿಮಾನಿ ಐತೆ ಅದ್ರದ್ದು ಅದಕ್ಕೆ ಅಭಿಮಾನಿಗಳ ನೀವು ಅಭಿಮಾನಿ ಅನ್ಬಿಟ್ಟು ಕಾಂಗ್ರೆಸ್ಗೆ ಹಾಕ್ತೀರಾ ಅಭಿವೃದ್ಧಿ ಅನ್ಬಿಟ್ಟು ಕಾಂಗ್ರೆಸ್ಗೆ ಹಾಕ್ತೀರಾ ಅಭಿವೃದ್ಧಿ ಐತಿ ಅಭಿಮಾನಿ ಎರಡು ಅಲ್ಲ ಸರ್ ಆಪ್ರಿ ಇಪ್ರಿ ಕೊಟ್ರೆ ದೇಶನ ಮುನ್ನಡೆಸೋರು ಯಾರು ಏನಂತೀರಾ ನೀವು ಹೇಳಿ ಫುಲ್ ಹೇಳ್ಬಿಡ್ರಿ ನೀವು ಏನು ಹೇಳೋದ ಸರ್ ಏನಂತೀರಾ ಅಷ್ಟೇ ನಮ್ಮ ಮನ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಈಗ ದೇವ್ರು ಯಾರು ಹೇಳ್ರಿ ನಿಮ್ಮ ಪಾಲಿಗೆ ನಮ್ಮ ದೇವರು ಮೋದಿನೇ ಮೋದಿ ಅಂತೀರಿ ಹೋಗ್ಲಿ ಬರಲಿ ಮೋದಿನೇ ಹೋಗ್ಲಿ ಬರ್ಲಿ ಮೋದಿನೇ ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರಿ ಸಲ ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ರೀ ಕಾಂಗ್ರೆಸ್ ಯಾಕ್ರಿ ಕಾಂಗ್ರೆಸ್ ಕಾಂಗ್ರೆಸ್ ಹಾಕ್ತೇವ್ರಿ ನಾವು ಕಾಂಗ್ರೆಸ್ಗೆ ಹಾಕ್ತೀರಿ ನಮ್ಮ ಬಿ ಜೆ ಪಿ ಬಂದರೆ ಚಲೋ ರೀ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಇದು ಕಾಂಗ್ರೆಸ್ ಬಂದರೆ ಸರಿ ಇರಲ್ಲ ಬಿ ಜೆ ಪಿ ಆಡಳಿತನೇ ಚಲೋ ಇರುತ್ತೆ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ರಿಪಬ್ಲಿಕ್ ಕನ್ನಡ ಎಂಟ್ರಿ ಕೊಟ್ಟು ಜನರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿ ಈಗ ಒಂದು ರೀತಿಯಲ್ಲಿ ಯಾರು ಗೆಲ್ಲಬಹುದು ಅನ್ನುವಂತ ಹಿಂಟ್ ಈಗಾಗಲೇ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂಥದ್ದು. ಸೊ ಇದೇ ರೀತಿ ನಾಳೆ ಮತ್ತೊಂದು ಕ್ಷೇತ್ರದಲ್ಲಿ ನಿಮ್ಮ ಮುಂದೆ ರಿಪಬ್ಲಿಕ್ ಕನ್ನಡ ಎಲೆಕ್ಷನ್ ಎಕ್ಸ್ಪ್ರೆಸ್ ಕಾರ್ಯಕ್ರಮದ ಮುಖಾಂತರ ನಾವು ಮತ್ತೆ ಜನರ ಅಭಿಪ್ರಾಯ ಸಂಗ್ರಹ ಮಾಡೋದಕ್ಕೆ ನಿಮ್ಮ ಮುಂದೆ ಬರ್ತೀವಿ.